ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಈ IPL ಗ್ಲಾಮರ್ ಹಣ ಬಂದ ಮೇಲೆ ಈ ಕ್ರಿಕೆಟ್ನ ಸೌಂದರ್ಯ ಹಾಳಾಯಿತು, ಪ್ರಶ್ನೆ ಇದಿರಲಿ. ಈಗ IPL ಮೇಲೆ ಫಿಕ್ಸಿಂಗ್ ಕಾರ್ಮೋಡ ಕವಿದಿದೆ. ಫಿಕ್ಸಿಂಗ್ನಿಂದ ನಿನ್ನೆ ಮುಂಬೈ ಇಂಡಿಯನ್ಸ್ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ವಿನ್ ಆಯಿತು ಅನ್ನುವಂಥ ಘೋರ ಆರೋಪ ಕೇಳಿಬಂದಿದೆ. ಅದಕ್ಕೆ ಸರಿಯಾದಂಥ ದಾಖಲೆಗಳು ಕೂಡ ಸಿಗ್ತಾ ಇದ್ದಾವೆ. ಟಾಸ್ ಚಿಮ್ಮುವಿಕೆ ಪ್ರಕ್ರಿಯೆಯಲ್ಲಿ ಈ ಮೋಸದಾಟ ನಡೆದಿದೆ ಅನ್ನೋದನ್ನು ಎಳೆಯಾಗಿ ಹಿರಿಯ ಕ್ರಿಕೆಟಿಗರು ಹೇಳ್ತಾ ಇದ್ದಾರೆ. ಲೈವಲ್ಲಿ ನೋಡಿರೋರ್ಗೂ ಕೂಡ ಅದು ಹೌದು ಅನ್ನುವಂಥ ಅನುಮಾನ ಮೂಡಿದೆ. ಹಾಗಾದರೆ ನಡೆದಿದ್ದೇನು? ಫೋಕಸ್ ಟುಡೇನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲ ಡೀಟೇಲ್ಸನ್ನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ನಿನ್ನೆ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದಂಥ ಮ್ಯಾಚ್. ಈ ಮ್ಯಾಚ್ನಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಡೆದಿತ್ತಾ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ, ಅನುಮಾನ ಮೂಡ್ತಾ ಇದೆ. ನಡೆದಿರುವ ಘಟನೆಗಳು ಈ ಅನುಮಾನಕ್ಕೆ ಇಂಬು ಕೊಡೋ ಥರ ಇದೆ. ಯಾಕಂದರೆ ಮುಂಬೈ ಇಂಡಿಯನ್ಸ್ ನಿನ್ನೆ ಟಾಸನ್ನು ಗೆದ್ದು ಮ್ಯಾಚನ್ನು ಕೂಡ ಗೆಲ್ತು. ಮುಂಬೈನ ವಾಂಖೆಡೆ ಕ್ರೀಡಾಂಗಣ ಇದೆಯಲ್ಲ, ಈ ಕ್ರೀಡಾಂಗಣದಲ್ಲಿ ಟಾಸ್ ಯಾರು ಗೆಲ್ತಾರೋ ಅವರೇ 99.9% ಗೆಲ್ತಾರೆ. ಇದು ವಾಡಿಕೆ. ಈ ವಾಡಿಕೆ ನಂಬಿಕೆ. ಹಾಗೆಯೇ ನಿನ್ನೆ ನಡೆದಂತಹ ಮೊದಲ ಪಂದ್ಯ ಮುಂಬೈ ಇಂಡಿಯನ್ಸ್ ವರ್ಸಸ್ ಕೋಲ್ಕತಾ ನೈಟ್ ರೈಡರ್ಸ್, MI ವರ್ಸಸ್ KKR. ಈ ಪಂದ್ಯದ ಆರಂಭದಲ್ಲಿ ಟಾಸನ್ನು ಚಿಮ್ತಾರಲ್ಲ, ಆ ಸಂದರ್ಭದಲ್ಲಿ ಹಾರ್ದಿಕ್ ಪಾಂಡ್ಯ ತುಂಬ ಮೇಲಾಗಿ ಟಾಸನ್ನು ಚಿಮ್ತಾರೆ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್. ಆ ಕಾಯಿನ್ ಬಿದ್ದಾಗ ಏನು ಬಿತ್ತು ಅನ್ನೋದು ಕೂಡ ಕ್ಯಾಮ್ರಾ ಕವರ್ ಮಾಡಲ್ಲ. ಇಲ್ಲಿ ಡೌಟ್ ಆಗಿರೋದು, ಆ ಟೈಮ್ನಲ್ಲಿ ಕ್ಯಾಮ್ರಾ ಆ್ಯಂಗಲ್ನನ್ನು ಬೇರೆ ಕಡೆ ತಿರುಗಿಸಲಾಗುತ್ತೆ. ಇಲ್ಲಿ ಡೌಟ್ ಆಗಿರೋದು, ನಾಣ್ಯ ಯಾವುದು ಬಿದ್ದಿದೆ ಅನ್ನೋದನ್ನು ನೋಡ್ದೇನೆ ಮ್ಯಾಚ್ ರೆಫರಿ ಮುಂಬೈ ಇಂಡಿಯನ್ಸ್ ಟಾಸ್ ವಾನ್ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಸಂಶಯ ಮತ್ತಷ್ಟು ಮನೆ ಮಾಡ್ತು. ಆಮೇಲೆ ರಿಪ್ಲೇಗಳಲ್ಲಿ ನೋಡಿದ್ರು ಕೂಡ ಟಾಸ್ ಯಾವುದು ಬಿದ್ದಿದೆ ಅಂತ ಹೇಳಿ ಯಾರಿಗೂ ಗೊತ್ತಾಗಿಲ್ಲ. ಅದು ಕನ್ಫರ್ಮ್ ಆಗುವಂಥ ವಿಜುವಲ್ ಸಿಗಲೇ ಇಲ್ಲ. ಹಾಗಾಗಿ ಇಲ್ಲಿ ಮುಂಬೈ ಇಂಡಿಯನ್ಸ್ ನಿನ್ನೆ ಮ್ಯಾಚನ್ನು ಫಿಕ್ಸ್ ಮಾಡಿಕೊಂಡು ಗೆಲ್ತಾ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಗಂಭೀರ ಆರೋಪಗಳನ್ನು ಹಿರಿಯ ಕ್ರಿಕೆಟಿಗರು ಕೂಡ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಟೆಕ್ನಾಲಜಿ ಇದ್ದಾಗ, ನೂರಾರು ಕ್ಯಾಮರಾಗಳಿದ್ದಾಗ, ಡ್ರೋನ್ ಇರುತ್ತೆ, ಬೇರೆ ಬೇರೆ ರೀತಿಯ ಕ್ಯಾಮ್ರಾಗಳಿರ್ತವೆ, ಆದರೂ ಕೂಡ ಟಾಸ್ ಯಾವುದು ಬಿತ್ತು ಅಂತ ಯಾಕೆ ಕವರ್ ಆಗಲಿಲ್ಲ? ಯಾಕೆ ಅದನ್ನು ಮರೆಮಾಚಲಾಯಿತು? ಯಾಕೆ ಆ ಆ್ಯಂಗಲ್ನ ತೋರಿಸ್ಲಿಲ್ಲ TV ರೀಪ್ಲೇಗಳಲ್ಲಿ ಅನ್ನುವಂಥ ಪ್ರಶ್ನೆಗಳೀಗ ಹುಟ್ಟುಹಾಕಿವೆ. ಮತ್ತೊಂದೇನಪ್ಪ ಅಂದರೆ, ಮುಂಬೈ ಇಂಡಿಯನ್ಸ್ ಸತತ 12 ವರ್ಷಗಳಿಂದ ಮೊದಲ ಮ್ಯಾಚನ್ನು ಗೆದ್ದೇ ಇಲ್ಲ, ನೆನ್ನೆ ಗೆಲ್ತು. ಈ ವಿಚಾರವಾಗಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಮ್ಯಾನೇಜ್ಮೆಂಟ್ ಕೂಡ ಆಕ್ಷೇಪವನ್ನು ಹೊರಹಾಕಿದೆ. ತಂಡದ ನಾಯಕ ಅಜಿಂಕ್ಯ ರಹಾನೆ ಕೂಡ ಇದ್ರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಮುಂಬೈ ಇಂಡಿಯನ್ಸ್ ಇದಕ್ಕೂ ತಮಗೂ ಸಂಬಂಧ ಇಲ್ಲ ಅನ್ನೋ ಥರ ಪಂದ್ಯವನ್ನು ಗೆದ್ದು ವಿಜಯಮಾಲೆಯನ್ನು ಧರಿಸಿತು. ಈಗ BCCI IPL ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ಉತ್ತರ ಕೊಡಬೇಕಿದೆ. ಆಗಾಗ IPLನ ಟಾಸ್ ಚಿಮ್ಮುವಿಕೆ ಪ್ರಕರಣದ ಬಗ್ಗೆ ಆಕ್ಷೇಪಗಳು, ಆರೋಪಗಳು ಬರ್ತಾನೆ ಇದ್ದಾವೆ. ಫಿಕ್ಸಿಂಗ್ ನಡೆಯುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈಗ ಈ ಪೂರಕವಾದಂಥ ಸಾಕ್ಷ್ಯ ಸಿಕ್ಕ ಹಿನ್ನೆಲೆಯಲ್ಲಿ BCCI ಯಾವ ರೀತಿ ರಿಪ್ಲೈ ಮಾಡುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.